ಇಡೀ ರಾಜ್ಯದಿಂದ ಹಲವಾರೆಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿದೀವಿ ಸರ್. ಸೆಂಟರ್ ಪಾಯಿಂಟ್ ಇಸ್ ಹಾಸನ. ಹಾಸನದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿದೀವಿ. ಅಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ಲಸ್ ಇನ್ಕ್ಲೂಡಿಂಗ್ ಬೆಂಗಳೂರು ನಗರದಿಂದನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ಒಂದು 8 ಗಂಟೆ ಸುಮಾರಿಗೆ ಹಾಸನ್ನಲ್ಲಿ, ದಟ್ ಇಸ್ ದ ಸೆಂಟರ್ ಪಾಯಿಂಟ್. ಅಲ್ಲಿಂದ 113 ಕಿಲೋಮೀಟರ್ ಆಗುತ್ತೆ. 113 ಕಿಲೋಮೀಟರ್ ಧರ್ಮಸ್ಥಳಕ್ಕೆ. ಅಲ್ಲಿ ನಾವು ನೇತ್ರಾವತಿ ಹತ್ರ ಹೋಗಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಒಂದು ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇಷ್ಟು ಇರುವಂತ ವಿಚಾರ. ಇಲ್ಲ, ಇದು ಗೊಂದಲದ ಪ್ರಶ್ನೆ ಇಲ್ಲ. ಈ ಹಿಂದೆಯೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರ ಜೊತೆ ಇತ್ತೀಚೆಗೆ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ಜೊತೆಯಲ್ಲಿ ಇಲ್ಲೆಲ್ಲ ನಮ್ಮ ಇಡೀ ಪಕ್ಷದ ಸಂಪೂರ್ಣ ಕೇಡರು ಚರ್ಚೆಯನ್ನ ಮಾಡ್ಕೊಂಡಿದ್ವಿ. ಈಗಾಗಲೇ ನಾವು ಮನಸ್ಸುಗಳಲ್ಲಿ ಡೇಟನ್ನ ಒಂದು ಇಂಥ ಡೇಟ್ಗೆ ನಾವು ಹೋಗಬೇಕು ಭಾನುವಾರದ ದಿನ, ಯಾಕೆಂದ್ರೆ ಧರ್ಮಾಧಿಕಾರಿಗಳು ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವರ ಪ್ರೆಸೆನ್ಸ್ ಕೂಡ ಬಹಳ ಮುಖ್ಯ ಇದೆ. ಅವರ ಡೇಟ್ನು ಕೂಡ ನಾವು ತಗೊಳ್ಬೇಕಾಗಿತ್ತು. ಹಾಗಾಗಿ ಅವ್ರ ಜೊತೆನೂ ಕೂಡ ಮಾತನಾಡಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡಿ ಹಿಂದೆನೆ ಎಲ್ಲವೂ ಇತ್ಯರ್ಥ ಆಗಿತ್ತು. ಇವತ್ತು ನಾವು ಹಬ್ಬ ಎಲ್ಲ ಕಳ್ಕೊಂಡು ಇವತ್ತು ಘೋಷಣೆ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಸಮಯ ತಡ ಆಯಿತು ಅನ್ನೋದು ಬಿಟ್ರೆ ಇವೆಲ್ಲವೂ ಕೂಡ ಮುಂಚೆನೆ ಇತ್ಯರ್ಥ ಆಗಿತ್ತು ಅಷ್ಟೇ. ಒಟ್ಟಾರೆಯಾಗಿ ಉದ್ದೇಶ ಒಂದೇ. ಇವತ್ತು ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಥವಾ ಒಂದು ಕಳಂಕ ತಗೊಂಡ್ ಬರ್ಲಿಕ್ಕೆ ಏನೋ ಒಂದು ಹುನ್ನಾರ ನಡೀತು. ಇದ್ರ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಉದ್ದೇಶ ಒಂದೇ. ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ನ ನಮ್ಮ ನಡೆಯ ಮೂಲಕ ನಾವು ತೋರಿಸಬೇಕಾಗಿದೆ. ಹಾಗಾಗಿ ನಾವು ಭಾನುವಾರ ದಿನ ನಾವು ಹೋಗ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ SIT ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅಷ್ಟು ಅವರ ಮನಸ್ಸು ಇರಲಿಲ್ಲ ನಾವು ನೋಡ್ದಂಗೆ. ಬಟ್ ಅದಾದ್ಮೇಲೆ ನಮ್ಗೆ ಇರ್ತಕ್ಕಂಥ ನಮ್ಮ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳೇನಿದೆ, ಒಂದಷ್ಟು ಮುಖ್ಯಮಂತ್ರಿಗಳ ಒಡನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಷರ್ ಅನ್ನ ಹಾಕಿ ಈ ಒಂದು SIT ಒಂದು ತನಿಖೆ ಮೂಲಕ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾದ್ರು ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಆದ್ರೆ ಇವತ್ತು ಯಾರೋ ಅಲ್ಟಿಮೇಟ್ಲಿ ಆಯ್ತು SIT ನೀವು ಯಾರೋ ಒಬ್ಬ ಈ ಮಾಸ್ಕ್ ಮ್ಯಾನು ಅದೆಂತದೋ ಒಂದು ಬುರುಡೆ ತಗೊಂಬಂದು ಕೊಟ್ಟ ಅಂತ ಹೇಳಿದ್ರಲ್ಲ, ಪ್ರಾಥಮಿಕವಾಗಿ ಇವತ್ತು ಆತನ ಹಿನ್ನೆಲೆ ಏನು, ಅವನ ಬಗ್ಗೆ ನೀವು ಫಸ್ಟ್ ತನಿಖೆ ಮಾಡಬೇಕಾಗಿತ್ತು. ಹೂ ಈಸ್ ಎ ರಿಲಯಬಲ್ ಸೋರ್ಸ್, ಅವನೊಂದು ಸೂಕ್ತವಾದಂತ ವ್ಯಕ್ತಿಯನ್ನ ಅಷ್ಟು ಗಂಭೀರವಾಗಿ ತಗೋಬಹುದಾ ಇದು SIT ತನಿಖೆ ಮಾಡಲಿಕ್ಕೆ ಅಂತದ್ದು ಕೂಡ ಪ್ರಶ್ನೆ ಮೂಡುತ್ತದೆ. ಬಟ್ ಆತ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ನೋಡಿದ್ರೆ ಎಲ್ಲ ಕನ್ಫೆಸ್ಕೇಟ್ ಮಾಡಿದ್ರಲ್ಲ, ಅವರೇ ಕನ್ಫೆಸ್ ಮಾಡಿದ್ನಲ್ಲ ಆತ ವ್ಯಕ್ತಿ.